ಎಲ್ರಿಗೂ ನಮಸ್ಕಾರ. ನಾನು ಕಾಂಚನ. 2023 ಮುಗಿದು 2024 ಹೊಸ ವರ್ಷಕ್ಕೆ ಕಾಲಿಟ್ಟು ಇವತ್ತು 4 ದಿವಸ ಆಗಿದೆ. 2023ರಲ್ಲಿ ನಮಗೆ ಸುಮಾರು ನೆನಪಿಡಬೇಕಾದಂತ ವಿಷಯಗಳಿದಾವೆ. ಚಂದ್ರಯಾನ 3 ಆಗಿರ್ಬೋದು, ಒಲಿಂಪಿಕ್ಸ್, ಹಾಗೇನೆ ಎಲೆಕ್ಷನ್, ಇನ್ನು ಹಲವಾರು ವಿಷಯಗಳು ಬದಲಾಗಿದೆ, ಹೌದಲ್ವಾ? ಹಾಗಾದ್ರೆ 2023 ಬಿಟ್ಟು 2024ಕ್ಕೆ ಬಂದ ತಕ್ಷಣ ನಮ್ಮ ಜೀವನದಲ್ಲಿ ಏನಾದ್ರೂ ಬದಲಾವಣೆ ಆಗಿದ್ಯಾ ಅಂತ ನೋಡಿದ್ರೆ ಮೋರ್ ದ್ಯಾನ್ 60 to 70% ಏನೂ ಇರಲ್ಲ. ಎಲ್ಲ ಇದು ಹಾಗೇನೆ ಇದೆ. ಮನೆಯಲ್ಲಿರುವಂತ ಕ್ಯಾಲೆಂಡರ್ ಬದಲಾಗಿರೋದು ಬಿಟ್ರೆ ಬೇರೆ ಏನು ನೋಡಕ್ ಸಿಗಲ್ಲ, ಅಲ್ವಾ? ಹಾಗಾದ್ರೆ 2024 ಇಂದ ಪ್ರಪಂಚದಲ್ಲಿ ಆಗ್ಬೋದಾದಂತ ಕೆಲವು ಫನ್ ಫ್ಯಾಕ್ಟ್ಸ್ ಅಥವಾ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಏನೇನ್ ಬದಲಾಗಬಹುದು ಅನ್ನುವಂತ 8 ಪಾಯಿಂಟ್ಸ್ ನಾನು ಇವತ್ತಿನ ವಿಡಿಯೋನಲ್ಲಿ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅದರಲ್ಲಿ ಯಾವ್ದು ನಿಮ್ಗೆ ಇಂಟ್ರೆಸ್ಟಿಂಗ್ ಆಗಿತ್ತು ಅಂತ ಹೇಳಿ ಕಮೆಂಟ್ ನಲ್ಲಿ ತಿಳಿಸಿ. ಹಾಗೇನೆ ನಮ್ಮ ಚಾನೆಲ್ ನ ಮೊದಲನೇ ಸರಿ ಯಾರಾದ್ರೂ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ಹೊಸ ವಿಷಯಗಳನ್ನ ಕನ್ನಡದಲ್ಲಿ ನಿಮ್ಗೆ ತಿಳಿಸುವಂತ ಪ್ರಯತ್ನ ಮಾಡ್ತಾ ಇದ್ದೀನಿ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಹಾಗೇನೆ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ, ಬನ್ನಿ. ಮೊದಲಿಗೆ ನಮ್ಮ ಇಂಡಿಯಾದಿಂದನೇ ಶುರು ಮಾಡೋಣ. ಮೊದಲನೇದು, ಇಂಡಿಯಾ ಫಾರ್ಮ್ ಆಸ್ ಎ ನ್ಯೂ ಚೀನಾ. ಈಗಾಗಲೇ ಇಂಡಿಯಾ ಬಂದು ಪಾಪ್ಯುಲೇಷನ್ ಅಲ್ಲಿ ಚೀನಾ ದೇಶವನ್ನೇ ಹಿಂದಿಕ್ಕಿದೆ. ಈ ಕೋವಿಡ್-19 ಇಂದ ವರ್ಲ್ಡ್ ಮ್ಯಾನುಫ್ಯಾಕ್ಚರ್ ಹಬ್ ಆಗಿದ್ದಂತ ಚೀನಾ ದೇಶದಲ್ಲಿ ಉಂಟಾದಂತ ಸಾಂಕ್ರಾಮಿಕ ರೋಗದ ಕಾರಣದಿಂದ ಅಲ್ಲೇ ಇನ್ವೆಸ್ಟ್ ಮಾಡ್ತಿದ್ದಂತ ಟಾಪ್ ಕಂಪನಿಗಳು ಆತಂಕದಲ್ಲಿ ಏನ್ ಮಾಡೋದು ಅಂತ ಯೋಚನೆ ಮಾಡಿದಾಗ ಅವರಿಗೆ ದೊರೆತಂತ ಉತ್ತರ ಭಾರತ. ಈಗ ಎಲ್ಲಾ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಗಳು ಯಾಕೆ ಚೀನಾದಲ್ಲಿ ಹೋಗ್ಬಿಟ್ಟು ಇನ್ವೆಸ್ಟ್ ಮಾಡ್ತಾ ಇದ್ರು ಅಂದ್ರೆ ಅಲ್ಲಿದ್ದಂತ ಹೆಚ್ಚಿಗೆ ಜನಸಂಖ್ಯೆ ಮತ್ತೆ ಲೇಬರ್ ಕಾಸ್ಟ್ ಕಡಿಮೆ ಅಂತ. ಈಗ ಎಲ್ಲಾ ಕಂಪನಿಗಳು ನೋಡೋದೆ ಅವ್ರ ಲಾಭ ಅಲ್ವಾ? ಸೊ ಈ ರೀಸನ್ ಇಂದ ಎಲ್ಲಾ ಚೀನಾ ದೇಶವನ್ನೇ ಚೂಸ್ ಮಾಡ್ತಾ ಇದ್ರು. ಆದ್ರೆ ಪ್ಯಾಂಡಮಿಕ್ ಇಂದ ಸಿಮಿಲರ್ ಆಗಿರುವಂತ ಮತ್ತೊಂದು ದೇಶ ಅಂದ್ರೆ ಭಾರತ. ಅಟ್ ಪ್ರೆಸೆಂಟ್ ವಿಶ್ವದ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವಂತ ದೇಶ ಆಗಿದೆ. ಹಾಗೆಯೇ ಅತಿ ವೇಗವಾಗಿ ಎಕನಾಮಿಕ್ ಗ್ರೋತ್ ಅನ್ನ ಕಾಣ್ತಿರುವಂತ ದೇಶ ಆಗಿದೆ. ಅರ್ಬನೈಸೇಷನ್, ಇಂಡಸ್ಟ್ರಿಯಲೈಸೇಷನ್ ಎಲ್ಲಾ ಸೆಕ್ಟರ್ ನಲ್ಲೂ ಬೆಳವಣಿಗೆಯನ್ನ ಕಾಣ್ತಾ ಇರೋದ್ರಿಂದ ಇನ್ನು ಮುಂದಿನ 10 ರಿಂದ 20 ವರ್ಷದಲ್ಲಿ ಜಗತ್ತಿನ ಎಕನಾಮಿಕ್ ಗ್ರೋತ್ ನ ಪ್ರಮುಖ ಕೀ ಪ್ಲೇಯರ್ ಅಂತಾನೆ ಹೇಳ್ಬೋದು. ಇದು ಫಾರಿನ್ ಇನ್ವೆಸ್ಟ್ಮೆಂಟ್, ಇಂಟರ್ನ್ಯಾಷನಲ್ ರಿಲೇಷನ್ ಗಳ ಮೇಲೆ ಪ್ರಭಾವ ಬೀರುವಂತ ಅಂಶ ಆಗಿದೆ. ನಮ್ಮ ಭಾರತ ಪ್ರಜಾಪ್ರಭುತ್ವವನ್ನು ಹೊಂದಿರುವಂತ ವಿಶ್ವದ ಅತಿ ದೊಡ್ಡ ದೇಶ ಆಗಿದೆ. ಇದೆಲ್ಲದರ ಪರಿಣಾಮ ಭಾರತದಲ್ಲಿ ದೀರ್ಘಾವಧಿ ಹೂಡಿಕೆಗಳಿಗೆ ಸ್ಥಿರವಾದ ಎನ್ವಿರಾನ್ಮೆಂಟ್ ನ ಒದಗಿಸುತ್ತೆ. ಇನ್ನು ಎರಡನೇದು, ಆಲ್ಟರ್ನೇಟ್ ಹೌಸಿಂಗ್ ಬಿಕಮ್ ಕಾಮನ್. ನಮ್ಮ ಮಂತ್ಲಿ ಸ್ಯಾಲರಿನಲ್ಲಿ ಮೋರ್ ದ್ಯಾನ್ 30 to 40% ಹೆಚ್ಚು ಕಡಿಮೆ ರೆಂಟೆಡ್ ಹೌಸ್ ನಲ್ಲಿದ್ರೆ ಅದಕ್ಕೆ ಅಂತಾನೆ ಪೇ ಮಾಡ್ತಾ ಇರ್ತೀವಿ, ಅಲ್ವಾ? ಓನ್ ಹೌಸ್ ಆಗಿದ್ರೆ ನೋ ಪ್ರಾಬ್ಲಮ್. ಪ್ರಾಬಬ್ಲಿ ನಾವು ಊರ್ ಬಿಟ್ಟು ಊರಿಗೆ ಬಂದಿದ್ರೆ ರೆಂಟೆಡ್ ಹೌಸ್ ನಲ್ಲೇ ಇರೋದು, ಅಲ್ವಾ? ಹಾಗಾಗಿ ಈ ಸಿಟಿನಲ್ಲಿ ಓನ್ ಹೌಸ್ ಕಟ್ಕೊಳ್ಬೇಕು ಅಂತ ಅಂದ್ರೆ ಹೌಸಿಂಗ್ ಲೋನು, ಇನ್ಸೂರೆನ್ಸ್, ಪ್ರಾಪರ್ಟಿ ಟ್ಯಾಕ್ಸ್ ಈ ತರ ಯಾವ್ದಾದ್ರೂ ಒಂದು ಇದ್ದೇ ಇರುತ್ತೆ. ಸೊ ಈ ಪ್ರಾಬ್ಲಮ್ ಗಳಿಂದ ಹೊರಗಡೆ ಬರೋದಕ್ಕೆ ಕಂಡುಕೊಂಡಂತ ಹೊಸ ಮಾರ್ಗ ಯಾವುದು ಅಂದ್ರೆ ರೆಡಿಮೇಡ್ ಹೌಸ್ ಅಥವಾ ಆಲ್ಟರ್ನೇಟಿಂಗ್ ಹೌಸ್. ಏನು ಈ ಆಲ್ಟರ್ನೇಟ್ ಹೌಸ್ ಅಂದ್ರೆ ಅಂತ ಕೇಳೋದಾದ್ರೆ, ದೊಡ್ಡ ದೊಡ್ಡ ಶಿಪ್ಪಿಂಗ್ ಕಂಟೈನರ್ಸ್ ನ ಮನೆಗಳಾಗಿ ಕನ್ವರ್ಟ್ ಮಾಡ್ಬಿಟ್ಟಿರ್ತಾರೆ. ಹಾಗೇನೆ ಮೊಬೈಲ್ ಹೌಸಸ್, ಚಿಕ್ಕ ಮನೆಗಳು, ಹೌಸ್ ಬೋಟ್ಸ್, ಮರದ ಮನೆಗಳು, ಮತ್ತೆ ಸ್ಕೂಲ್ ಬಸ್ಗಳು, ಇದ್ರಲ್ಲೆಲ್ಲ ಮನೆಗಳು ಮಾಡ್ತಾರೆ. ಈಗ ನಾರ್ಮಲ್ ಆಗಿ ಒಂದು ಮನೆ ಕಟ್ಟೋದಕ್ಕೆ 3 ರಿಂದ 6 ತಿಂಗಳು ಆಗ್ಬೋದು ಅಂತ ತಿಳ್ಕೊಳ್ಳಿ. ಆದ್ರೆ ಈ ರೆಡಿಮೇಡ್ ಹೌಸ್ಗಳು ನಾವು ನಮ್ ಪ್ಲೇಸ್ ತೋರಿಸಿದ್ರೆ ಸಾಕು, ಡೈರೆಕ್ಟ್ ಆಗಿ ಮನೆನೇ ತಂದು ಫಿಕ್ಸ್ ಮಾಡಿ ಹೋಗ್ತಾರೆ. ಈಗಾಗ್ಲೇನೆ ಈ ರೆಡಿಮೇಡ್ ಹೌಸ್ಗಳನ್ನ ಎಲ್ಲೋ ಒಂದೊಂದು ಕಡೆ, ಕೆಲವು ಕಡೆ ನಾವು ನೋಡಬಹುದು. ಆದ್ರೆ ಈ 2024 ಇಂದ ಆಲ್ಟರ್ನೇಟ್ ಹೌಸ್ ಬಂದು ಒಂದು ಟ್ರೆಂಡ್ ಆಗ್ಬೋದು ಅಂತ ಹೇಳಲಾಗುತ್ತೆ. ಇದು ಲಾಂಗ್ ಟರ್ಮ್ ಸೊಲ್ಯೂಷನ್ ಅಲ್ಲದೆ ಇದ್ರೂ ಇದ್ರ ಅಕ್ಸೆಪ್ಟೆನ್ಸ್ ಇರುತ್ತೆ. ನಮ್ಗೆ ಈ ಮನೆಯಲ್ಲಿ ಯಾವ ತರ ಕಂಫರ್ಟ್ ಬೇಕೋ ಆ ತರ ರೆಡಿ ಮಾಡಿ ಕೊಡ್ತಾರೆ ಅವರು. ಇನ್ನು ಮೂರನೇದು, ವಿ ಸ್ಟಾರ್ಟ್ ಟಾಕಿಂಗ್ ಟು ಅನಿಮಲ್ಸ್ ಯೂಸಿಂಗ್ AI, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಕೃತಕ ಬುದ್ಧಿಮತ್ತೆ ಅಥವಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನ ಮೂಲಕ ಪ್ರಾಣಿಗಳ ಜೊತೆ ನಾವು ಶೀಘ್ರದಲ್ಲೇ ಕಮ್ಯುನಿಕೇಶನ್ ಮಾಡಬಹುದು. ಅವುಗಳು ಉಂಟು ಮಾಡುವಂತ ಶಬ್ದಗಳು, ಅವುಗಳ ಬಿಹೇವಿಯರ್ಸ್, ಮತ್ತೆ ಅವುಗಳು ಐಡೆಂಟಿಫೈ ಮಾಡುವಂತ ಪ್ಯಾಟರ್ನ್ಸ್, ಇವುಗಳನ್ನ AI ನ ಮೂಲಕ ಮನುಷ್ಯರಿಗೆ ಅರ್ಥ ಆಗುವಂತ ಆಲ್ಗರಿದಮ್ಗಳಾಗಿ ಪರಿವರ್ತಿಸಲಾಗುತ್ತೆ. ನಂತರ ಈ ಪ್ರಾಣಿಗಳು ಏನ್ ಹೇಳ್ತಾ ಇದಾವೆ, ಯಾವ ರೀತಿ ರಿಟರ್ನ್ ನಾವು ಕಮ್ಯುನಿಕೇಟ್ ಮಾಡಬೇಕಾಗುತ್ತೆ ಅಂತ AI ಮೂಲಕ ತಿಳಿಸಲಾಗುತ್ತೆ. ಈ ಚೇಂಜಸ್ 2024 ಇಂದ ಈ ಟೆಕ್ನಾಲಜಿ ಅಸ್ತಿತ್ವಕ್ಕೆ ಬಂದ್ರೆ ವನ್ಯಜೀವಿ ಸಂರಕ್ಷಣೆಗೆ ತುಂಬಾ ಹೆಲ್ಪ್ ಆಗುತ್ತೆ. ನಾಲ್ಕನೇದು, ಆನ್ ಗೋಯಿಂಗ್ ಅರ್ಬನೈಸೇಷನ್. ವಿಶ್ವಸಂಸ್ಥೆಯ ಅಂದಾಜಿನ ಪ್ರಕಾರ 2050 ಹೊತ್ತಿಗೆ ವಿಶ್ವದಲ್ಲಿ 66% ಜನಸಂಖ್ಯೆ ನಗರ ಪ್ರದೇಶದಲ್ಲಿ ಜೀವನವನ್ನು ಕಟ್ಕೊಳ್ತಾರೆ. ಇದು ಆಯಾ ದೇಶಗಳ ಎಕನಾಮಿಕ್ ಗ್ರೋತ್ಗೆ ಕಾರಣ ಆಗಿದ್ರೂ ಸಹ ಇದರಿಂದ ಉಂಟಾಗಬಹುದಾದಂತಹ ತೊಂದರೆಗಳು ಒಂದೇ ಸ್ಥಳದಲ್ಲಿ ಓವರ್ ಪಾಪ್ಯುಲೇಷನ್, ಮಾಲಿನ್ಯ ಹೆಚ್ಚಾಗುತ್ತೆ, ಮತ್ತೆ ಜೀವನ ವೆಚ್ಚ ಜಾಸ್ತಿ ಆಗುತ್ತೆ.
ಒಂದು ದೇಶ ಅಥವಾ ರಾಜ್ಯ ಅಂದ್ಮೇಲೆ ಗ್ರೋತ್ ಎಲ್ಲಾ ಕಡೆನೂ ಇರ್ಬೇಕಾಗತ್ತೆ, ಕರೆಕ್ಟ್ ಅಲ್ವಾ? ಈಗ ನಮ್ ಬಾಡಿನಲ್ಲಿ ಒಂದೇ ಒಂದ್ ಕೈ ಅಥವಾ ಕಾಲಿನಾದ್ರೂ ದಪ್ಪ ಇದ್ರೆ ಅವ್ರನ್ನ ಏನಂತಾರೆ? ಅಂಗವಿಕಲತೆ ಅಂತಾರಲ್ವಾ? ಹಾಗೇನೆ ಎಲ್ಲಾ ಕಡೆನೂ ಸರಿಯಾಗಿ ಗ್ರೋತ್ ಇರೋ ಹಾಗೆ ನೋಡ್ಕೋಬೇಕಾಗತ್ತೆ. ಇನ್ನು 5ನೇದು ರೀಥಿಂಕಿಂಗ್ ಆಫ್ ಎಜುಕೇಶನ್. ಇವಾಗಿರುವಂತ ಮಾಡರ್ನ್ ಎಜುಕೇಶನ್ ಅಲ್ಲೂ ಸಹ ಸಾಕಷ್ಟು ಬದಲಾವಣೆಗಳಾಗಬಹುದು ಅಂತ ಹೇಳಲಾಗುತ್ತೆ. ಮೋರ್ ದನ್ 60 to 70% ಜನಗಳು ಅವ್ರ ಎಜುಕೇಶನ್ ಬ್ಯಾಕ್ ಗ್ರೌಂಡೇ ಬೇರೆ ಇರುತ್ತೆ, ಅವ್ರು ಮಾಡುವಂತ ಕೆಲಸನೇ ಬೇರೆ ಇರುತ್ತೆ. ಸೊ ಎಜುಕೇಶನ್ ಅನ್ನೋದು ಸ್ಕೂಲ್ ನಲ್ಲಿ ಮಾತ್ರ ಕಲಿಯೋದು ಅನ್ನೋದನ್ನ ಬಿಟ್ಟು ಪ್ರತಿಯೊಬ್ಬರು ತಮ್ಮ ಜೀವಿತಾವಧಿವರೆಗೂ ಕಲಿತಾನೆ ಇರ್ಬೇಕಾಗತ್ತೆ. ಇಲ್ಲಿ ಮೇನ್ ಆಗಿ ಸ್ಕಿಲ್ ಇಂಪಾರ್ಟೆಂಟ್ ಆಗುತ್ತೆ. ಇದ್ರ ಬೇಸ್ ಮೇಲೆ ಎಜುಕೇಶನ್ ಸಿಸ್ಟಮ್ ಚೇಂಜ್ ಆಗ್ತಾ ಹೋಗುತ್ತೆ. ಇದರಿಂದ ಕಲಿಕೆಯ ಮಾದರಿಗಳು ಸಹ ಚೇಂಜ್ ಆಗಬಹುದು. ಕಂಪನಿಗಳು ಸ್ಕಿಲ್ಗಳ ಆಧಾರದ ಮೇಲೆ ತಮ್ಮ ಉದ್ಯೋಗಿಯನ್ನ ಸೆಲೆಕ್ಟ್ ಮಾಡ್ಕೊಳ್ತಾರೆ, ಅಂತವ್ರಿಗೆ ಅವಕಾಶವನ್ನ ಕೊಡಲಾಗುತ್ತೆ. ಹಾಗೆಯೇ ಟೀಚಿಂಗ್ ಪ್ರೊಫೆಷನ್ಗೆ ಬೇಡಿಕೆ ಹೆಚ್ಚಾಗಬಹುದು. ಇನ್ನು 6ನೇದು ಮೈಗ್ರೇಷನ್ ಅಂಡ್ ಮೂವ್ಮೆಂಟ್. 1970ರಿಂದ 2020 ನಡುವೆ ಸುಮಾರು ಜನಗಳು ತಮ್ಮ ಹುಟ್ಟಿರುವಂತಹ ದೇಶವನ್ನ ಬಿಟ್ಟು ಬೇರೆ ಬೇರೆ ದೇಶಗಳಲ್ಲಿ ವಾಸಿಸುವಂತವರ ಸಂಖ್ಯೆ ತುಂಬಾ ಜಾಸ್ತಿ ಆಗಿದೆ. ಇದಕ್ಕೆ ಹಲವಾರು ಕಾರಣಗಳಿದಾವೆ. ಕೆಲವು ದೇಶದಲ್ಲಿ ಯುದ್ಧದ ಭಯದಿಂದ ವಲಸೆಗಾರರಾಗಿ ಬಂದಂತವರು ಈಗ ಬಾಂಗ್ಲಾದಿಂದ ಭಾರತಕ್ಕೆ ಬಂದ ಹಾಗೆ, ಇನ್ನು ಕೆಲವರು ಬೆಟರ್ ಲೈಫ್ ಹುಡ್ಕೊಂಡು ಹೊರಟಿರುವಂತವರು, ಮತ್ತೆ ಇನ್ನೂ ಕೆಲವರು ಹೆಚ್ಚಾಗ್ತಿರುವಂತ ತಾಪಮಾನ ಮತ್ತೆ ಸಮುದ್ರ ಮಟ್ಟ ಹೆಚ್ಚುತ್ತಿರೋದ್ರಿಂದ ತಮ್ಮ ಜೀವನಕ್ಕೆ ಅಡ್ಡಿಯಾಗದಿರೋ ರೀತಿನಲ್ಲಿ ಬೇರೆ ಸ್ಥಳಗಳಿಗೆ ಹೋಗಿರ್ತಾರೆ. ಈ ರೀತಿ ಸ್ಕಿಲ್ ಲೇಬರ್ಸ್ ಬೇರೆ ಬೇರೆ ದೇಶದಲ್ಲಿ ಹೋಗಿ ಸೆಟಲ್ ಆಗೋದ್ರಿಂದ ಆ ದೇಶದ ಆರ್ಥಿಕತೆಯ ಲಾಭವನ್ನು ಸಹ ಪಡ್ಕೊಳ್ತವೆ. ಹೇಗಂದ್ರೆ ಎರಡೂ ದೇಶಗಳ ಮಧ್ಯೆ ಗುಡ್ ರಿಲೇಷನ್, ವ್ಯಾಪಾರ ರೀತಿ ಸಂಬಂಧ ಉತ್ತಮಗೊಳಿಸೋದಕ್ಕೆ ಸಹಾಯ ಮಾಡುತ್ತೆ. ಇದು ಪ್ಲಸ್ ಪಾಯಿಂಟ್. ಆದ್ರೆ ನೆಗೆಟಿವ್ ಪಾಯಿಂಟ್ ಏನಂದ್ರೆ ಹೊಸ ಜನಗಳು ಬರೋದ್ರಿಂದ ರಾಜಕೀಯ ವಿಭಜನೆ ಮತ್ತೆ ಅಲ್ಲಿರುವಂತ ಲೋಕಲ್ ಜನಗಳ ಉದ್ಯೋಗದ ಕೊರತೆ, ಹೀಗೆ ಇನ್ನು ಹಲವು ವಿಷಯದ ಮೇಲೆ ಪರಿಣಾಮ ಬೀರುತ್ತೆ. 7ನೇದು ವಿ ಆರ್ ಇನ್ ಮೋರ್ ವರ್ಚುವಲ್ ಕನೆಕ್ಷನ್. ನಮ್ ಕೈನಲ್ಲಿರೋ ಸ್ಮಾರ್ಟ್ ಫೋನ್ಗಳು ಬಂದು ಮ್ಯಾಜಿಕ್ ಡಿವೈಸ್ ಅಂತಾನೆ ಹೇಳ್ಬೋದು. ಇದು ನಮ್ ಗಮನವನ್ನ ಸೆಳೆದು ವಾಸ್ತವಿಕವಾಗಿ ನಮ್ಮನ್ನ ಎಂಟೈರ್ ಪ್ರಪಂಚದೊಳಗಡೆ ಸಂಬಂಧವನ್ನ ಕಲ್ಪಿಸಿರುತ್ತೆ. ಇದು ನಮ್ಗೆ ರಿಯಲ್ ಅಲ್ಲ ಅಂತ ಗೊತ್ತಿದ್ರು ಅದಕ್ಕೆ ನಾವು ಅಟ್ಯಾಚ್ ಆಗ್ಬಿಟ್ಟಿರ್ತೇವೆ. ಆದ್ರೆ ಇದರಿಂದ ನಾವು ನೈಜ ಅಥವಾ ನಿಜವಾದ ಕನೆಕ್ಷನ್ ನ ಕಳ್ಕೊಂಡಿರ್ತೇವೆ. ಒಬ್ಬ ವ್ಯಕ್ತಿಯನ್ನ ನಾವೇ ಖುದ್ದಾಗಿ ಹೋಗಿ ಐ ಕಾಂಟ್ಯಾಕ್ಟ್ ನಲ್ಲಿ ಫೇಸ್ ಟು ಫೇಸ್ ಮಾತಾಡಿದಾಗ ಸಿಗುವಂತ ಸ್ಯಾಟಿಸ್ಫ್ಯಾಕ್ಷನ್ ಫೋನ್ ನಲ್ಲಿ ಮಾತಾಡಿದಾಗ ಸಿಗೋದಿಲ್ಲ ನಮ್ಗೆ. ಬಟ್ ಈಗಿರುವಂತ ಜನರೇಷನ್ ವರ್ಚುವಲ್ ಕನೆಕ್ಷನ್ ನ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಪಡೆದುಕೊಳ್ತವೆ. ಮತ್ತೆ ಲಾಸ್ಟ್ 8ನೇದು ಡಿಲೇಯಿಂಗ್ ಕಿಡ್ಸ್. ವರ್ಲ್ಡ್ ಬಿಕಮ್ ಮೋಸ್ಟ್ ಎಕ್ಸ್ಪೆನ್ಸಿವ್. ಹೆಚ್ಚಾಗ್ತಿರುವಂತ ಬೆಲೆಗಳು, ಸ್ಕೂಲ್ ಫೀಸ್ ಆಗಿರ್ಬೋದು, ಇಲ್ಲ ಲೈಫ್ ಸ್ಟೈಲ್ ಆಗಿರ್ಬೋದು, ಇದ್ರ ಮಧ್ಯ ಮದ್ವೆ ಆಗಿ ಮಕ್ಕಳನ್ನ ಹೊಂದೋದು ಇದು ಒಂದ್ ರೀತಿ ಮೋರ್ ಎಕ್ಸ್ಪೆನ್ಸ್ ಆಗುತ್ತೆ ಅನ್ನೋ ಕಾರಣದಿಂದ ಜನಗಳು ಮೊದಲೇ ಜೀವನದಲ್ಲಿ ಸೆಟಲ್ ಆಗಿ ಆಮೇಲೆ ಮ್ಯಾರೇಜ್ ಕಡೆ ಗಮನ ಕೊಡ್ತಾ ಇದ್ದಾರೆ. ಇದು ಮುಂದೆ ಬರುವಂತ ದಿನಗಳಲ್ಲಿ ಇದೇ ಒಂದು ಟ್ರೆಂಡ್ ಆಗ್ಬೋದು ಅಂತ ಹೇಳಲಾಗುತ್ತೆ. ಅಂಡ್ ಫೈನಲಿ ಮುಂದೆ ಇನ್ನು ಹಲವಾರು ಬದಲಾವಣೆಗಳಾಗಬಹುದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋನಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಆಲ್. ಬಾಯ್.